ಜೈ ಶ್ರೀರಾಮ್ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ? ನಾವಂತೂ ಸೂಪರ್ ಇದ್ದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮ್ಮಿ. ಟೈಮ 5 ಗಂಟೆ ಆಗ್ಯದ. ಈಗ ಅವಾಗೆ ಎದ್ದೀನಿ ರೀ ನಾನು. ಹಬ್ಬದಲ್ರಿ ಇವತ್ತು. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರೆಲ್ಲ ಒಳ್ಳೇದು ಮಾಡಲಿ. ಹಾಗೆ ಯಾರ್ಯಾರೆಲ್ಲ ವರಲಕ್ಷ್ಮಿ ಹಬ್ಬ ಪೂಜೆ ಮಾಡ್ತೀರಿ, ಮಹಾಲಕ್ಷ್ಮಿ ಹಬ್ಬ, ಅವ್ರಿಗೂ ಒಳ್ಳೇದಾಗಲಿ, ಮಾಡಿದ ಹಿರಿಯರಿಗೂ ಒಳ್ಳೇದಾಗಲಿ. ನಾನು ವರ ಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡ್ತೀನಿ ರೀ. 6 ವರ್ಷ ಆಯ್ತು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇವತ್ತು ಈಗಲೂ ಮಾಡ್ಲಕತ್ತೀನಿ ನೋಡ್ರಿ ಫ್ರೆಂಡ್ಸ್. ಜಳಕ ಆಗ್ಯದ್ರಿ, ಈಗ ಮಾಡಬೇಕು. ಯಜಮಾನ್ರು ಹಾಲು ತಿಳ್ಕೊಳಕತ್ತಾರೆ. ಅವ್ರು ಟ್ರಿಪ್ಗೆ ಹೋಗಾರ. ಚಪಾತಿ ಪಲ್ಯ ಮಾಡಿ ನೋಡ್ರಿ. ಅವಾಗ ಎದ್ದೀನಿ ರೀ ನಾನು. ಚಪಾತಿ ಮಾಡಿ 4 ಚಪಾತಿ, ಕೆಂಪು ಬೇಳೆ ಹಿಂಡಿ ಪಲ್ಯ ರೀ. ಈ ಕಡೆ ಬ್ಯಾಳಿಗೆ ಹಾಕೀನಿ ರೀ. ಅಂದ್ರೆ ಕನ್ನೂಲಿ ಮಾಡ್ಬೇಕಲ್ರಿ ನಾಗಪ್ಪಗ, ಅದಕ್ಕೆ ಬ್ಯಾಳೆ ಹಾಕೀನಿ ರೀ. ಈ ಕಡೆ ಪಲ್ಯ. ಯಜಮಾನ್ರು ಟ್ರಿಪ್ ಹೊಂಟಾರ ನೋಡ್ರಿ. ಈಗ ನಮ್ಮ ಹಬ್ಬ ಬಿಟ್ಟು ಟ್ರಿಪ್ ಹೊಂಟಾರ ಇವತ್ತು. ಶುಭಾಶಯ ಹೇಳ್ರಿ ಅವ್ರಿಗೆ. ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಹಬ್ಬ ಚೆನ್ನಾಗಿ ಆಗಲಿ ಅಂತ ದೇವರಿಗೆ ಕೇಳ್ಕೊತೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಾಗ ಏನೇನು ಅಂತ ಅಡ್ವಾನ್ಸ್ ಹೇಳ್ತೀನಿ ರೀ ನಾನು. ಹೇಳ್ತೀನಿ, ಬಟ್ ನೋಡ್ರಿ ಸ್ಕಿಪ್ ಮಾಡಲಾರ್ದೆ ನೋಡ್ರಿ. ಇವತ್ತು ಮಹಾರಾಷ್ಟ್ರ ಇಲ್ರಿ, ಮಹಾರಾಷ್ಟ್ರ ಸ್ಟೈಲ್ ನಾಗರ ಪಂಚಮಿ. ನಮ್ಮ ಕಡೆ ಬೇರೆ ಮಾಡ್ತಾರೆ, ಕರ್ನಾಟಕ ಕಡೆ. ನಮ್ಮ ಕರ್ನಾಟಕ ಕಡೆ ಬೇರೆ ಮಾಡ್ತಾರೆ ರೀ ಹಬ್ಬ. ಮಹಾರಾಷ್ಟ್ರ ಕಡೆ ಬೇರೆ ಮಾಡ್ತಾರೆ. ಅದು ನಮ್ಮ ಕಡೆ ತೋರಿಸ್ತೀನಿ ರೀ ನಾನು ನಿಮ್ಗೆ. ಮಹಾರಾಷ್ಟ್ರ ಕಡೆ ಹೆಂಗೆ ಮಾಡ್ತಾರೆ ಅಂತ ನಾವು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಹಂಗೆ ಜೋಕಾಲಿ ಆಡ್ಬೇಕಂತ ಅನ್ಕೊಡೇನ್ರಿ, ಗೊತ್ತಿಲ್ಲ ರೀ ಏನಾಗ್ತದೆ ಜೋಕಾಲಿ. ಯಜಮಾನ್ರಿ ಇಲ್ರಿ, ಇದ್ರ ಅಂದ್ರೆ ಪಾರ್ಗಳು ಬಿಟ್ಟು ಹೋಗ್ತಿದ್ರಿ ಹಬ್ಬಕ್ಕೆ. ಈಗೆಲ್ಲರಿಗೂ ತೊಗೊಂಡೆ ತಿರುಗಾಡ್ಬೇಕು ರೀ. ನೀವು ಮಳೆ ಬಂದಿಸಲಿಂದ ಒಣ ಹಾಕೀನಿ ರೀ ಫ್ರೆಂಡ್ಸ. ಏನು ಹಿಂಗೆ ಇಟ್ಟಿರಲ್ಲ ಅಂತ ಅನ್ಕೋಬೇಡ್ರಿ. ಮಳೆ ಬಂದಿಸಲಿಂದ ಫ್ಯಾನ್ಗಳಿಗೆ ಒಣಗ್ತಾ ತಿಂಡಿ. ಅದ್ರ ಫ್ಯಾನೇ ಹಚ್ಚಿಲ್ಲ ರೀ, ನಾವು ತಿಂಡಿ ಬಿಡ್ಕೊಂತೀವಿ. ಈಗ ಅವ್ರಿಗೆ ಚಪಾತಿ ಪಲ್ಯ ಕಟ್ಟಿ ಕಡೆ ಬಾಳೆ ಇಟ್ಟು ನೋಡ್ರಿ. ಪೂಜೆ ಸ್ಟಾರ್ಟ್ ಮಾಡ್ತೀನಿ ರೀ. ಪೂಜೆ ಈಗ ಸ್ಟಾರ್ಟ್ ಮಾಡಿದ್ನಲ್ರಿ ನಾ. 2 ಗಂಟೆ ಹಿಡಿತದೆ ನಂಗೆ ಲಕ್ಷ್ಮೀ ಪೂಜೆ. ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಹೆಂಗೆ ಮಾಡ್ತೀನಿ ಅಂತ ತೋರಿಸಲ್ರಿ, ಮಾಡೋದ್ನಾಗ ಯಾವ ರೀತಿ ಮಾಡೀನಿ ಅಂತ ತೋರಿಸ್ತೀನಿ ರೀ ಫ್ರೆಂಡ್ಸ್. ಅದು ನಾನು ಲಕ್ಷ್ಮೀ ಪೂಜೆ ಮಾಡೋದು ತೋರಿಸ್ತಂದ್ರೆ ಭಾಳ ಲೆಂತಿ ಆಗಿಬಿಡ್ತದೆ ರೀ. ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತೀನಿ ರೀ ಫ್ರೆಂಡ್ಸ್ ನಾನು. ಯಜಮಾನ್ರು ಹೋದ್ರು, ಡಬ್ಬಾಗಿ ಕರ್ಕೊಂತಿರ್ತೀನಿ. ಈ ಕಡೆ ಬ್ಯಾಳೆಗೆ ಬೆಲ್ಲ ಹಾಕೀನಿ. ಬ್ಯಾಳೆ ಕುದ್ದವ, ಬೆಲ್ಲ ಹಾಕೀನಿ. ಅದು ಅರಿಬೇಕಲ್ರಿ, ಒಂದು 3 ಮಾಡ್ಬೇಕಲ್ರಿ. ಅದಕ್ಕೆ ಥೋಡೆ ಹಾಕೀನಿ ಅಷ್ಟೇ, ಭಾಳ ಹಾಕಿಲ್ಲ. ಮತ್ತು ನಂಗೆ ಹೋಳಿಗೆ ಮಾಡೋದೇ ಇರ್ತದೆ ಶ್ರಾವಣಕ್ಕೆ. ಲಾಸ್ಟ್ ಶುಕ್ರವಾರಕ್ಕೆ ಹಾಕಿ ಮಾಡಿಲ್ರಿ. ಆ ಕಡೆ ದೇವ್ರ ಪೂಜೆಗೆಲ್ಲ ಸಜ್ಜತೆ ಮಾಡ್ಕೊಂಡೇನಿ ರೀ. ಇನ್ನೂ ಆಗಿಲ್ಲ ರೀ. ಆ ಕಡೆ ಪೂಜೆನೂ ಮಾಡ್ಲಕತ್ತೀನಿ, ಈ ಕಡೆ ಅಡುಗೆನೂ ತಯಾರಿ ಅದ ನೋಡ್ರಿ. ಪಿಲ್ಲು ಎದ್ದಾಳ. ಒಂದು ಸ್ವಲ್ಪ ಎಲೆ ಇದ್ದಿದ್ದಿಲ್ಲ, ಎಲೆ ತಂದಿದ್ದಿಲ್ಲ, ನೆನಪಾಗ್ಬೇಕಂದೇನೆ ಎರಿ ತರ್ಲಕ್ಕೆ ಹೋಗೋಣ. ಅಕ್ಕಿ ಬಂದ್ಮೇಲೆ ಪೂಜೆ ಮಾಡ್ತೀನಿ ಪೂರ ಫ್ರೆಂಡ್ಸ್. ಆ ಕಡೆ ಇದು ಮಾಡಿ ನೋಡ್ರಿ, ಕನುಲಿ ಮತ್ತು ಎಣ್ಣೆ ಹಾಕಿ ಕರಿಬಾರ್ದಂತ್ರಿ. ಯಾಕಂತಂದ್ರೆ ನಾಗಪ್ಪ ಹಂಚಿನ ಕರ್ದಂಗೆ ಹತ್ತತ್ತ. ಇವತ್ತು ಯಾರು ಹಂಚಿಟ್ಟು ಹೋಳಿಗೆ ಅದು ಮಾಡಲ್ರಿ. ಆ್ಯಕ್ಚುಲಿ ನೋಡಿದ್ರೆ ಒಬ್ಬರು ಮಾಡೋರು ಮಾಡ್ತಿರ್ಬೇಕ್ರಿ, ನಂಗಂತೂ ಗೊತ್ತಿಲ್ಲ. ಬಟ್ ನಾವಂತೂ ಮಾಡಲ್ಲ ನೋಡ್ರಿ. ಮತ್ತು 6 ಅಂದ್ರೆ 6 ಮಾಡೀನಿ. 2 ಮನ್ಯಾಗ ಆತಾವ ಓದಕ್ಕೆ, 2 ಅಲ್ಲಿ ಹುತ್ತಿಗೆ ಆತಾವ್ರಿ. 2 ಹುಡುಗರು ತಿನ್ನಕ್ಕೆ ಆತಾವ ಮಾಡೀನಿ ರೀ ಫ್ರೆಂಡ್ಸ್. ಯಾಕಂದ್ರೆ ಜಾಸ್ತಿ ತಿನ್ನಲ್ರಿ ಅವು ಎಣ್ಣೆ ಕದಿ ತಿಂತಾರೆ, ಇವು ತಿನ್ನಲ್ರಿ. ಹಚ್ಚಿ ನೋಡ್ರಿ ಕಡೆ ಗರಮ್. ಇವಾಗ ಪೂಜೆಗಂತೂ ಎಲೆ ಹುಡುಕಿ ಸಾಕೈತ್ರಿ. ಪಿಲ್ಲು ಎಲೆ ಸಿಕ್ಕು ಹುಡುಕಿ ಸಾಕೈತ್ರಿ ಫ್ರೆಂಡ್ಸ್. ಎಲೆನೇ ಸಿಗಲಿಲ್ಲ. ಅಡ್ಜಸ್ಟ್ ಮಾಡ್ಬೇಕಲ್ರಿ, ಹಂಗೆ ಮತ್ತೆ ಇರೋಕೆ. ಇವಾಗ ಪೂಜೆ ಮಾಡೋಕೆ ಎಲೆನೇ ಸಿಗಲಿಲ್ಲ. ಮಾಡ್ತೀನಿ ರೀ ಪಟ್ ಎಲ್ಲಿ ಹುಡುಕಿದ್ರೆ ಎಲೆ ಸಿಗಲ್ಲ ಫ್ರೆಂಡ್ಸ. ಕೊನೆಗೂ ಹೋಗಿ ಎಲೆ ತಂದ್ರಿ. ಭಾಳ ಅಂದ್ರೆ ಭಾಳ ಕಷ್ಟ ಆಯ್ತು ರೀ ಎಲೆ ತರ್ಲಕ್ಕೆ. ದುಕಾನ್ ತೆರೆದಿದ್ದಿಲ್ಲ. ಹೋಗೋದು ಬರೋದು ಯಪ್ಪ. ಯಾಕೆ ಹೇಳ್ತೀರಿ, ನಮ್ಮ ಹಾಲತ್ ಇವತ್ತು ಎಲೆ ಕಲ್ಲಾಗ ತಂದು ನೋಡ್ರಿ ಫ್ರೆಂಡ್ಸ್. ತಂದು ಲಕ್ಷ್ಮೀ ಪೂಜೆ ಮಾಡಿ ನೋಡ್ರಿ ಇವತ್ತಿಂದು. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಇಲ್ಲಿ ನೈವೇದ್ಯ ಕೊಟ್ಟೀನಿ ರೀ ನಾಗಮ್ಮಗ. ನಮ್ಮ ಮನೆ ನಾಗದೇವತೆಗಳ ನೋಡ್ರಿ. ಬಾನ ಮತ್ತು ಕನುಲಿ ರೀ ನೈವೇದ್ಯ ಕೊಟ್ಟೀನಿ ರೀ. ಕಡೆ ಇಲ್ಲಿ ಮಣಿ ತಗೊಂಡು ಈ ಕಡೆ ಇಟ್ಟೀನಿ ರೀ. ಯಾಕಂದ್ರೆ ಲಕ್ಷ್ಮೀ ಪೂಜೆಗೆ ದೊಡ್ಡದತ್ತಲ್ರಿ ಮಣಿ. ಅದಕ್ಕೆ ಜಗಲಿ ದೇವ್ರು ಅದ್ರ ಮ್ಯಾಗ ಪೂಜೆ ಮಾಡಿ ಈ ಕಡೆ ಲಕ್ಷ್ಮೀ ಪೂಜೆ ಮಾಡಿ ನೋಡ್ರಿ. ಸಿಂಪಲ್ಲಾಗಿ ಮಾಡೀನಿ ರೀ ಫ್ರೆಂಡ್ಸ್. ಇದೇ ನೋಡ್ರಿ ನಾನು ವರ್ಷ ಮಾಡೋ ಲಕ್ಷ್ಮೀ ಪೂಜೆ. ಇಷ್ಟೇ ಸಿಂಪಲ್ಲಾಗಿ. ಎಲ್ಲರೂ ಸೀರೆ ಉಡಿಸಿ ಏನೇನೋ ಮಾಡ್ತಾರೆ. ಬಟ್ ನಾನು ಇದೇ ಮಾಡ್ತಾ ಬಂದೀನಿ ರೀ, ಹಿಂಗೆ ಮಾಡ್ಕೊತ ಬಂದೀನಿ ರೀ. ಬಟ್ ನಂದೊಂದು ಆಸೆ ಇದೆ ರೀ, ಮಖ ತರಬೇಕು. ನನ್ನ ಸ್ವಂತ ಮನೆಯಾಗನ ಮಖ ತಂದು ಕುಂದಿರ್ಸ್ಬೇಕು. ಟೆಂಗಿ ಮಖ ಕುಂದಿರ್ಸಿ ಮಾಡ್ತಾರೆ ನೋಡ್ರಿ, ಆ ರೀತಿ ಅಂಥೇಳಿ. ಅದು ನನ್ನ ಸ್ವಂತ ಮನೆ ಆದ ಬಳಕ ರೀ. ಸೊ ಇವಾಗ ಇಷ್ಟೆಲ್ಲ ಮಾಡಿ ನೋಡ್ರಿ. ನಮ್ಮ ಪೂಜೆ ಹಂಗೆ ಅನ್ನಿಸ್ತು ಅಂತ ಕಮೆಂಟ್ ಹಾಕ್ರಿ. ಈಗ ಎಲೆ ಅಡಿಕೆ ಉಡಿಯೋಕೆ ಸಾಮಾನುಗಳೆಲ್ಲ ಇಟ್ಟೀನಿ ರೀ. ಇಲ್ಲಿ ಬಳೆಗಳವ, ಕಾಲುಂಗ್ರ, ತಳಗಿಲಿ ಎಲ್ಲ ಹಾಕಿ ನೋಡ್ರಿ ಫ್ರೆಂಡ್ಸ. ಜರ ದನಿ ಕೂತದ್ರಿ, ಅಡ್ಜಸ್ಟ್ ಮಾಡ್ಕೊರಿ, ಮಾತಾಡೋಕೆ ಬರ್ಲಾಗ್ಯದ. ಇಲ್ಲಿ ನವದೇ ಏನು ಕೊಡ್ತೀನಿ ಅಂದ್ರೆ
ಹಾಲು ಮೊಸರು ಸಕ್ರೆ ತುಪ್ಪ ಇದು ಅಭಿಷೇಕ ಮಾಡಿ ನೋಡಿರಿ ಫ್ರೆಂಡ್ಸ. ಇದು ನೈವೇದ್ಯ ಕೊಟ್ಟು ಇವಾಗ ಎಲ್ಲರಿಗೂ ಇದು ಪ್ರಸಾದತ್ಲೆ ಹಾಕ್ತೀನಿ ರೀ. ಬಿಲ್ವ ಪತ್ರೆ ಸಿಗಲ್ಲ ರೀ ಜಾಸ್ತಿ ಇಲ್ಲಿ, ಅಡ್ಜಸ್ಟ್ ಮಾಡ್ಕೊತ ಅಂದಿ ನೋಡ್ರಿ. ಹಂಗೆ ಸಿಕ್ಕು ಫ್ರೆಂಡ್ಸ. ಹೆಂಗೆ ಅನ್ನಿಸ್ತಂತ ಕಮೆಂಟ್ ಹಾಕ್ರಿ ಫ್ರೆಂಡ್ಸ. ಪೂಜೆ ಎಲ್ಲ ಪೂಜೆ ಎಲ್ಲ ಆಗ್ಯದ್ರಿ. ಮತ್ತು ಅಲ್ಲಿ ನಾಗಪ್ಪಗೆ ಹೋಗಿ ನೈವೇದ್ಯ ಕೊಟ್ಟು ಬರ್ತಾನೇನೋ ತಿನ್ನಪ್ಲೆ ಇಲ್ರಿ. ನಾ ಉಪವಾಸ ಬಿಡಲ್ರಿ. ನೈವೇದ್ಯ ಕೊಟ್ಟು ಬರೋಕ್ಕೆ ಉಪವಾಸ ಬಿಡ್ತೀವಿ. ಅದಕ್ಕೆ ಬಳಕೆ ತಿಲ್ಲತ್ತೀನಿ ರೀ. ಕೆಲ್ಸಕ್ಕೆ ಹೋಗ್ಬೇಕ್ರಿ. ನಾ ಗಂಡಪಟ್ಟಿಗೆ ಲೇಟ್ ಆಗದ. ಎಲ್ಲಿ ತರ್ಲಿಕ್ಕೆ ಒಂದು ತಾಸು ಹೋಗ್ಬಿಟ್ಟದ್ರ. ಮತ್ತು ತಿರ್ಗಾಡ್ಲಕ್ಕ ಬರೋಬ್ಬರಿ 7ಕ್ಕೆ ಹೋಗೋದೈತ್ರಿ. ನಾ ಇಲ್ಲ 7:30 ಆಗ್ಯದ್ರಿ. ಈಗ ಹೋಗ್ತೀನಿ 8:30 ತನಕ. 8:30 ಪೂಣೆ 9 ಆತು ನಮ್ಮ ಮನೆ ಬರ್ಲಕ್ಕ. ಕೆಲ್ಸಕ್ಕೆ ಹೋಗ್ಬರ್ತೀನಿ ರೀ. ಬಳಕೆ ತಿಂದು ಹೊಂಟಿ. ನಮ್ಮ ಪಿಲ್ಲೋನ್ ಬಳಕೆ ತಿಂತಾಳ. ಏನೋ ಮಕ್ಕೊಂಡ ನೋಡ್ರಿ ನಮ್ಮ ರಾಣಿ. ಇಲ್ಲೇನು ಹೋಗೋಣ ಸೌಡಿ ಅದೈತಿ ಸತ್ಯ. ಫ್ರೆಂಡ್ಸ್ ಹೆಂಗೆ ಕಾಣತ್ತೀನಿ ರೀ ಹಬ್ಬಕ್ಕೆ ನೋಡ್ರಿ. ತಯಾರಾಗಿದೆ ಈಗ. ನಮ್ಮ ಪಿಲ್ಲು ತಯಾರಲ್ಲಕತ್ತಾಡ್ರಿ. ಆಕಿಗೆ ಒಂದು ಸ್ವಲ್ಪ ಫೋಟೋ ಫ್ರೇಮ್ ಹಾಕ್ಸದಾರ ನಮ್ಮ ಪಿಲ್ಲುಗೆ. ಅದಕ್ಕಾಗಿ ಮೇಕಪ್ ಭಾರಿ ಮಾಡ್ಸಿನಿ ಆಕಿಗೆ. ಚಂದ ಸೀರೆ ಉಡ್ಸಿನಿ. ನಂಗೆ ಬರಲ್ಲ, ಇಲ್ಲಿ ಬಾಜುಕ್ನ ಉಡ್ಸ್ಯಾರ. ಮತ್ತು ಹಾಗೆ ಹಾಲು ಎರ್ದು ಬರ್ಬೇಕಲ್ರಿ ನಾಗರಿಗೆ. ಹಾಲು ಎರ್ದು ಆಕೆ ಹಂಗೆ ಅಲ್ಲಿ ಫೋಟೋ ತೆಗ್ಸಿ ಫೋಟೋ ಫ್ರೇಮ್ ಹಾಕ್ಲಿಕ್ಕೆ ಹೇಳಿ ಬರ್ಬೇಕಂತ ಅನ್ಕೊಂಡೀನಿ ರೀ. ಅದಕ್ಕೆ ಎಲ್ಲ ತಯಾರಾಗಿ ನೋಡಿರಿ ಫ್ರೆಂಡ್ಸ್. ಈಗ ಹೆಂಗೆ ಕಾಣಿಸ್ಕತ್ತೀನಿ ರೀ. ಇವಾಗ ಹೋಗ್ಬೇಕ್ರಿ ಎಲ್ಲ ತೋರಿಸಿ. ಅಂದ್ರೆ ಮಹಾರಾಷ್ಟ್ರ ಸ್ಟೈಲ್ ಒಳಗೆ ಹೆಂಗೆಲ್ಲ ಇದು ಮಾಡ್ತಾರೆ ಹಬ್ಬ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತೀನಿ ರೀ. ನೀವು ಅದಕ್ಕೆ ಏನೇನು ತೊಗೊಂಡು ಅಂತ ಹೇಳ್ತೀನಿ. ನಮ್ಮ ರೈಲಿ ತೇಪ ನೋಡಿರಿ ಫ್ರೆಂಡ್ಸ. ನಮ್ಮ ಕರ್ನಾಟಕ ನಮ್ಮ ಕನ್ನಡ ಮಂದಿ ಇದ್ರೊಳಗೆ ಸರಿ ಅವು ಇದು ಏನಂತಾರೆ ಕನ್ನೂಲಿ ಮತ್ತು ಅನ್ನ ಕೊಡ್ತೀವಲ್ರಿ. ಇಲ್ಲಿ ಇದು ಏನು ಅನ್ನ ಕನ್ನೂಲಿ ಕೊಡಲ್ರಿ. ಇದು ಏನಂತಾರೆ ವಟಾಣಿ ಶೇಂಗಾ ಮತ್ತು ಇದು ಜೋಳದ ಇದು ಇರ್ತಾವ್ರು ಎಳ್ಳು ಅಂತಿದ್ದು ಮತ್ತು ಶಿರಾ ಅದು ಏನೇನೋ ಮಾಡ್ಕೊಡ್ತೀರ ಅಲ್ಲೋ ತೋರಿಸ್ತೀನಿ ಅವ್ರು ಏನೇನು ತಂದಾರ ಅಂಥೇಳಿ. ಫ್ರೆಂಡ್ಸ್ ನೋಡಿರಿ ಈ ರೀತಿ ತಯಾರಾಗ್ಯಾಳ ಪಿಲ್ಲು. ಆಕಿಗೆ ಫೋಟೋ ತೆಗಿಲಿಕ್ಕೆ ಕರ್ಕೊಂಡು ಹೋಗೋದಾರಿ ಸ್ಟುಡಿಯೋಕ್ಕೆ. ಹೆಂಗೆ ಕಾಣಿಸುತ್ತೆ ಕಮೆಂಟ್ ಹಾಕ್ರಿ. ಸರಿ ವೈಜು ಹೆಂಗೆ ಕಾಣ್ತಿ ಪಿಲ್ಲು? ನಿನಗೆ ಕಾಣಿಸಲ್ಲ. ಅವ್ರಿಗೆ ಕೇಳು. ಹೆಂಗೆ ಕಾಣಿಸುತ್ತೆ ನೋಡ್ರಿ. ಕರ್ಕೊಂಡು ಹೋಗ್ತೀನಿ ರೀ ಈಗ. ದೇವ್ರಿಗೆ ಹೋಗಿ ಹಂಗೆ ಫೋಟೋ ಶೂಟಿಂಗ್ ಫೋಟೋ ಸ್ಟುಡಿಯೋಕ್ಕೆ ಹೋಗಿ ಬರ್ತೀವಿ ಈಗ. ಫ್ರೆಂಡ್ಸ ಇದು ಮಾತಾಡ್ಕೊತೇನೆ ವೀಡಿಯೋ ಮಾಡಿದ್ರಿ. ಬಟ್ ಇದು ಯಾಕೋ ಕರ ಬಂದಿದ್ರ ಸಲುವಾಗಿ ವಾಯ್ಸಾರು ಹಾಕ್ಲಕತ್ತೀನಿ. ಪ್ಲೀಸ ಏನೋ ಅನ್ಕೋಬೇಡ್ರಿ. ಮರಾಠಿ ಒಳಗೆ ಮಾತಾಡಿದ್ದೆ ರೀ ನಾ ಆ ತಾಯಿ ಕೂಡ. ನಮ್ಮ ಜೊತೆ ತಾಯಿ ಬಂದಾರಲ್ರಿ ಆ ತಾಯಿ ಕೂಡ. ಬಟ್ ಏನೋ ಪ್ರಾಬ್ಲಮ್ ಆಯಿತು. ಅದಕ್ಕೆ ವಯಸ್ಸಾಕ್ರೆ ಹಾಕ್ಲತ್ತೀನಿ ನೋಡಿರಿ. ಹಾಲು ಇರ್ಲಿಕ್ಕತ್ತಾಳ ನೋಡಿರಿ. ಇಲ್ಲಿ ಕೊಬ್ಬರಿ ಒಳಗೆ ಎರೆಯಲ್ಲ ಅಂತ್ರಿ. ಅಂದ್ರೆ ನನ್ನ ಬೇರೆ ಕಡೆ ಎಲ್ಲ ಎರಿತಿರ್ಬೋದು ರೀ. ಬಟ್ ನಮ್ಮದು ಏರಿಯಾ ಒಳಗೆ ಇಲ್ಲಿ ಏನು ನಮ್ಮ ಮಹಾರಾಷ್ಟ್ರ ಒಳಗೆ ಸೊಲ್ಲಾಪುರ ನಮ್ಮ ಏರಿಯಾ ಒಳಗೆ ಇದ್ದು ನೋಡಿರಿ. ಅಲ್ಲಿ ಕೊಬ್ಬರಿ ಏನಿಲ್ಲ ಅಂತ್ರಿ. ಚರ್ಗಿ ಆದರೂ ಗಿಲಾಸ ಹಿಂಗೆ ಏನಾದರೂ ತೊಗೊಂಡು ಎರಿತಾರೆ ಅಂತ ನೋಡಿರಿ ಫ್ರೆಂಡ್ಸ. ನಾವು ಇಲ್ಲಿ ಕನ್ನೂಲಿ ಅಂದ್ರೆ ಅದು ಕಡುಬಿನ ಕನ್ನೂಲಿ ಮತ್ತು ಅನ್ನ ಕೊಡ್ತೀವಿ ರೀ. ಅವರು ಶಿರಾ ಅನ್ನ ಬ್ಯಾಳೆ ಬದ್ನಿಕಾಯಿ ಪಲ್ಯ ಈ ಥರ ನೈವೇದ್ಯ ಕೊಡ್ತಾರಂತ್ರಿ. ಅವೇನು ಚುರುಮುರಿ ಅವ ನೋಡಿರಿ ಅವು ಜೋಳದ್ದು. ಅವು ಚುರುಮುರಿನೂ ಹಿಂಗೆ ತಲೆ ಮ್ಯಾಗದ ಹಾಕ್ತಾರಂತ್ರಿ. ನಮ್ಮ ಕಡೆ ಹಂಗಲ್ಲ. ಕೊಬ್ಬರಿಯಾಗ ಹಾಲು ಹಾಕಿ ಮತ್ತು ಅದು ಹಾಲಿಲೇನೆ ಎರ್ದು ಕಿಶನ್ಕಾಯಿ ಒಂದು ದಾರ ಇರ್ತದೆ ರೀ. ದಾರ ಹಾಕಿ ನಾಗಪ್ಪಗೆ ಮತ್ತು ಆ ದಾರನೇ ನಾವು ಹಾಕ್ಕೋತಿದ್ದೆವು. ಬಟ್ ಇವ್ರು ಆ ರೀತಿ ಮಾಡಲ್ರಿ. ಇವ್ರಿಗೆ ದಾರ ಇವ್ರು ಹಾಕಲ್ರಿ. ಅವ್ರದ್ದು ಏನು ಪೂಜಾರಿಗಳು ಇರ್ತಾರಲ್ರಿ ಅವ್ರು ದಾರ ಕೊಡ್ತಾರಂತ್ರಿ. ಅರ್ಶಿಣ ಹಚ್ಚಿದ ದಾರ ಅದು ಹಾಕ್ಕೋತಾರಂತ್ರಿ. ನೋಡಿ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತೇಳಿನೇ ನಾ ಏನಂತಾರೆ ಚರ್ಗಿಲೇ ಎರ್ಲಿಕ್ಕತ್ತೀನಿ ಫ್ರೆಂಡ್ಸ. ನಾನು ಕೊಬ್ಬರಿಲೇನೆ ಎರಿತಿದ್ದೆ. ಬಟ್ ನಮ್ಮ ಮಹಾರಾಷ್ಟ್ರ ಒಳಗೆ ಈ ರೀತಿ ಮಾಡ್ತಾರಂತ. ಬಟ್ ಮಹಾರಾಷ್ಟ್ರ ಒಳಗೆ ಬೇರೆ ಬೇರೆ ಕಡೆ ಅಂದ್ರೆ ನಾ ಇದು ಏರಿಯಾ ಕಡೆನೇ. ಮತ್ತು ಬೇರೆ ಕಡೆ ಏನು ಮಾಡ್ತಾರೋ ಗೊತ್ತಿಲ್ಲ ನಂಗೆ. ನಾವಿದ್ದು ಇಲ್ಲಿ ಬಂದು 3 ವರ್ಷ ಆಯ್ತು ರೀ ಈ ಏರಿಯಾದಾಗ. ಅವ್ರು ಇದೇ ರೀತಿ ಮಾಡ್ತಾರೆ. ಈಗ ಇಲ್ಲಿ ಹಾಕ್ಲಿಕ್ಕತ್ತೀನಿ ನೋಡಿರಿ ಫ್ರೆಂಡ್ಸ. ಆ ತಾಯಿ ಹೇಳಕತ್ತೀರಿ ಈ ರೀತಿ ಮಾಡಿರಿ ಅಂಥೇಳಿ. ಬಟ್ ಅವ್ರು ಮಾತಾಡೋದು ಅದೆಲ್ಲ ವಯಸ್ಸು ಪ್ರಾಬ್ಲಮ್ಸ್ ಎಲ್ಲ ನಾನು ವಯಸ್ಸವರು ಹಾಕ್ಲಿಕ್ಕತ್ತೀನಿ ರೀ ಇಲ್ಲಿ. ಮತ್ತು ಇಲ್ಲಿ ಲಿಂಗ ಅದ ನೋಡಿರಿ. ಇದಕ್ಕೆ ಹಾಕ್ತಾರಂತ್ರಿ ಜಾಸ್ತಿ. ಇಲ್ಲೇ ಜನ ಬಂದು ನಾನು ಅದೇ ಕೇಳತ್ತಿದ್ರೆ ರೀ ಕೊಬ್ಬರಿ ಒಳಗೆ ಹಾಕ್ತಾರೆ ನೀವೇನು ಹಿಂಗೆ ಹಾಕ್ತೀರ ಅಂಥೇಳಿ. ಇಲ್ಲರಿ ನಡೀತದ್ರೆ ಹಂಗೇನಿಲ್ಲ ಅಂತೇಳಿ ಅವ್ರು ಅಲ್ಲಕತ್ತಿದ್ರು. ಇಲ್ಲಿನೂ ಭಾಳ ಜನ ಬದಕ್ಕೆ ಹಾಕಿ ಹೋಗ್ತಾರೆ. ಇಲ್ಲಿ ಹುತ್ತ ಅದೇನು ಸಿಗಲ್ಲಲ್ರಿ. ಹಂಗಾಗಿ ಎಲ್ಲಿ ದೇವ್ರ ಕುಡಿಯಾಗ ಹಾಮಿಂದು ಮೂರ್ತಿ ಗೀರ್ತಿ ಅದು ಇರ್ತದೆ ನೋಡಿರಿ. ಅಲ್ಲಿ ಬಂದು ಚಿಂತೆ ಹಾಕ್ತಿರ್ತಾರೆ ರೀ. ಅದೇ ತಾಯಿಗೆಲ್ಲ ನಂಗೆ ಕೇಳ್ತಾ ಇದ್ರೆ ಅವ್ರು ಹೇಳ್ಯಾರ ನೋಡಿ. ಅವರೆಲ್ಲ ಮಾತಾಡ್ಯಾರ. ಏನು ಮಾಡಪ್ಪ ಇಲ್ರಿ ಫ್ರೆಂಡ್ಸ. ಸ್ವಲ್ಪ ಇದಾಯಿತು ಹಾಗೆ ದರ್ಶನ ಮಾಡ್ಕೊಂಡ್ರೆ. ಹೆಂಗೆ ತಂದಿದ್ರಿ ಏನೋ ಹೊಡಿಬಾರ್ದಂತ. ನಾನು ಅವ್ರು ನೋಡಿನೇ ತಂದಿರಿಲ್ಲ ತರ್ತಿದ್ದಿಲ್ಲ ರೀ. ಬಟ್ ಹಂಗೆ ವಾಪಸ್ ತೊಗೊಂಡು ಹೋಗ್ಬೇಕಂತ ಮನೆಗೆ ಹಂಗೆ ತೊಗೊಳ್ತಾರೆ. ನಮ್ಮ ಹುಡುಗರೆಲ್ಲ ದರ್ಶನ ಮಾಡೋದು ಹೆಂಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಹಾಕಿರಿ. ಇಲ್ಲಿ ಮಹಾರಾಷ್ಟ್ರ ಸ್ಟೈಲು ನಿಮ್ಮ ಕಡೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ನಿಮ್ಮ ಕಡೆ ಹೆಂಗೆ ಆಗತ್ತೆ ಮಾಡಿರಿ. ಬಟ್ ನಮ್ಮ ಕರ್ನಾಟಕ ಕಡೆ ಹೆಂಗಂತ ನನಗೆ ಗೊತ್ತು ಬಿಡ್ರಿ ಫ್ರೆಂಡ್ಸ.
ಇಲ್ಲಿ ಹಿಂದೆ ನಂದಿ ಇದ್ನ ನೋಡ್ರಿ, ಹಾಗೆ ನಂದಿನ ಏರಿತಾರಂತ್ರಿ. ನಂದಿನ ಏರಿದ್ರೆ ಒಂದು ಚರ್ಗಿ ತೊಗೊಂಡು ಬಂದಿದ್ರಿ ಹಾಲು. ಅವ್ರ ಅದೆಲ್ಲತ್ರಿ ಎಷ್ಟು ತಂದಿರಲ್ರಿ ನೀವು ಹಾಲು, ಒಂದು ಚರ್ಗಿ ತಂದಿರಲ್ಲ ಅಂತೇಳಿ ಅಲ್ಲಕತ್ತಿದ್ರು. कन्नड अर्ध कನ್ನಡ ಐತೆ ಅರ್ಧ ಮರಾಠಿ ಐತೆ. तुम्ही मराठी असते मी ಕನ್ನಡ ಅಷ್ಟೇನಾ. ಇವ್ರು ನೋಡ್ರಿ ತಾಯಿ ನಮ್ಮ ವಿಜ್ಜು ಕಂಡಪಟ್ಟು ಜೀವ ಮಾಡ್ತಾರ ಅಂತ ಹೇಳಿದ್ನಲ್ರಿ, ಆ ತಾಯಿ ಯಾರ ನೋಡ್ರಿ ಇವರು. ಇವ್ರಿಗೆ ಕರ್ಕೊಂಡು ನಾನು ದೇವ್ರಿಗೆ ಬಂದೀನಿ. ಮಹಾರಾಷ್ಟ್ರ ಸ್ಟೈಲ್ ಯಾವ ರೀತಿ ನಾಗರ ಪಂಚಮಿ ಮಾಡ್ತಾರೆ ಅಂತ ಹೇಳಿ. ಬಟ್ ನಮ್ಮ ಕನ್ನಡದಾಗ ಕೊಬ್ಬರಿದಾಗೆಲ್ಲ ಹಾಕ್ತೀವಲ್ರಿ, ಇಲ್ಲಿ ಏನೋ ಹಂಗೇನೋ ಇಲ್ರಿ ಪದ್ಧತಿ. ಕನ್ನಡದಾಗ ಕೊಬ್ಬರಿ ಕಂಪಲ್ಸರಿ ಬೇಕಲ್ರಿ ಹಾಲೆರಳಾಗ. ಇಲ್ಲ ಆ ಥರ ಏನಿಲ್ಲ. ಇವಾಗಂತ್ರ ದೇವರಿಗೆಲ್ಲ ನೈವೇದ್ಯ ಕೊಟ್ಟಿದ್ರೆ ಎಲ್ಲ ಆಗ್ಯದ. ಈಗಿನ ಫೋಟೋ ಸ್ಟುಡಿಯೋಕ್ಕೆ ಹೋಗೋದ ರೀ, ಈಗಿನ ಫೋಟೋ ತಗೊಂಬರದಾರ. ಈಗ ಹೊಂಟೇರಿ ಹೊಸ ಮಂದಿ ಇಬ್ರು ಹೆಂಗೆ ಕಳಿಸೋದು ಕಮೆಂಟ್ ಮಾಡ್ಕ ಜಾಸ್ತಿ ಅವ್ರು ಚಂದ ಕಾಣತ್ತಾರಿ. पिक्चर आता किती घेतात ते फोटो फ्रेम? नाही फोटो फ्रेमला डिझाईन बघा हो, म्हणजे तुम्ही हे करा. दोन तीन तुम्ही इथं काढा होया खरंच बघा चांगला दिसायला पण दोन तीन हां फॅशन हां तेच पोझिशन का काढायच की बघा तुम्ही सांगते सांगते ते चार सांगते तेच म्हणूनच इथे घेऊन आलो. आम्हाला येत नाही तेवढा. हो माझ्याकडे हो तुम्ही छान दिसायला. खुर्चीवर बसून खुर्ची ಕುಶಾನಂಟ ಮಾಡಿ ಫೋಟೋ ಎಲ್ಲ ಐತ್ರಿ. ಬಂದೇವು ಫೋಟೋ ತೆಗೆದು 2-3 ದಿನದಾಗ ಕೊಡ್ತಾರಂತವ್ರು ನೋಡಮ್ಮೆ. ಮತ್ತು ಇವಾಗ ಏನೋ ಮಾಡ್ಬೇಕಂತ ಮನೆಗೆ ಬಂದು ಬೆಳಕ ನಾವು ಅಲ್ಲಿ ನಾಗರಿಗೆ ಹಾಲು ಎರ್ದ್ರೊಳಕ್ಕೆ ಮನೆಗೆ ಬಂದು ಬೆಳಕ ಅದು ಅಲ್ಲಿ 2 ಕಲ್ಲು ತೊಗೊಂಡು ವಸ್ತು ಬೆಟ್ಟು ಪೂಜೆ ಮಾಡ್ತೀವಲ್ರಿ. ಇಲ್ಲಿ ಬೇರೆ ಮಾಡ್ತಾರೆ. ವಸ್ತು ಬೆಳ್ಳಿಟ್ಟು ಪೂಜೆ ಮಾಡ್ತಿರ್ತೀವಲ್ರಿ, ದಾರ ತರ್ತೀವಿ, ದಾರಗಳು ಹಾಕೋತೀವಿ. ಇಲ್ಲಿ ಬೇರೆ ಮಾಡ್ತಾರೆ, ತೋರಿಸ್ತೇನೆ ಹೆಂಗಂತ. ವಸ್ತು ತೊಳಿಬೇಕಂತ ತೆಟ್ಬೇಕದ ಹಾಂ ಚೂಡ ಒಳಗೆ फोटोने यासाठी होती बघ 5 ठेव. ಈಗ ಹಿಂಗೆ ಇಡ್ತಾರೆ ನೋಡ್ರಿ. ತೋರಿಸ್ತೀನಿ ಇಷ್ಟು ಮಾಡಿ ಒಳಗೆ ಹೋಗ್ಬೇಕಂತ್ರಿ. ಇಲ್ಲಿ ಮಹಾರಾಷ್ಟ್ರ ಪದ್ಧತಿ ಕೊಡ್ತೀವಿ. अजून एक फुल नाही का तिकडे लाव. हां हां ಶ್ರಾವಣ ಶ್ರಾವಣ ಶುಕ್ರವಾರ ಮಾಡ್ತೀನಿ. श्रावण शुक्रवार ಹಾಂ हाँ चला ಇದಮ್ ಯಾರು ಬಂದ್ ಮಾಡ್ತೀರಲ್ಲ ಈಗ ಹೋಗಕ್ಕೆ? हाँ ಹೋಗೋದಮ್ಮ ಯಾವಾಗ ಹೋಗುತ್ತೆ ಈಗ ಅದೇ ದೀಪಾಚಿ ಹೋಗ್ಬೇಕು. ನಾವು ಲೇಟ್ ಆಗಕ್ಕೆ ಬಾ ಕಾರ್ಯಕ್ರಮ ಎಲ್ಲಿ ಅಲ್ಲ ನಾದಿನ ಮತ್ತೆ ಬರ್ತಾರ ನಾಳೆ ಬರ್ತೀನಿ. ನಾಳೆಗ ಈಗ ನೀನೇ ಹೋಗ್ತೀನಿ ಪರವಾಗಿ ಕರ್ಕೊಂಡು ಹೋಗ್ತೀನಿ. ವೀರಪ್ಪ ಅವ್ರ ಶಿಕ್ಷಣ ಹೋಗ್ತಿ ಓ ದೀಪ ಹಿಂಗೆ ಫ್ರೆಂಡ್ಸ್ ನೋಡ್ರಿ, ಹೊತ್ತು ಮಣಿಗೆ ಮುತ್ತೈದೆಯರಿಗೆ ಕರೆಸಿ ಅರಿಶಿಣ ಕುಂಕುಮ ಕೊಟ್ಟು ಬಾಳೆಕಾಯಿ ಕೊಟ್ಟು ಇದು ಮಾಡ್ತಾರೆ. ಆರತಿ ಅದು ಮಾಡಿ ಅದೇ ಮಾಡ್ಲತ್ತೀನಿ ನಾನು. ಯಾಕೆ ನಂಗೆ ಅಜ್ಜಿಗೆ ಮತ್ತು ನಮ್ಮ ಪಿಲ್ಲಿಗೆ ತೊಗೊಂಡ್ರಿ. ಯಾಕಂದ್ರೆ ದೊಡ್ಡವರಿಗೆ ಅರಿಶಿಣ ಕುಂಕುಮ ಹಚ್ತೀನಿ. ನಂಗೆ ಜರ ಅರ್ಜೆಂಟ್ ಕೆಲಸ ಬಂದದ್ರಿ, ಹೊಂಟಿನ ಹೊರಗೆ. ಹಂಗಾಗಿ ಭಾಳ ಅರ್ಜೆಂಟಾಗಿ ಮತ್ತು ಸಿಗಲಿಲ್ಲ ಯಾರೋ ಟೈಮಿನ ಮ್ಯಾಗ ಅಂತೇಳಿ ಅಜ್ಜಿಗೆ ಮತ್ತು ನಮ್ಮ ಪಿಲ್ಲಿಗೆ ಕುಂದಿರಿಸಿ ಅರಿಶಿಣ ಕುಂಕುಮ ಕೊಡ್ಲಾಗತ್ತೀನಿ ನೋಡ್ರಿ ಫ್ರೆಂಡ್ಸ. ಅರ್ಜೆಂಟ್ ಕೆಲಸ ಆದರೆ ಎಲ್ಲಿಗೆ ಏನು ಅಂತೇಳಿ ಈ ಲಾಗಳ ತೋರಿಸಲ್ಲ ರೀ ನಿಮ್ಗೆ. ಯಾಕಂದ್ರೆ ಇದು ಇಲ್ಲಿಗೆ ಏನು ಮಾಡ್ತೀನಿ, ಮತ್ತು ಮುಂದಿನ ಬ್ಲಾಗ್ಲಾಗ ನಾನು ಎಲ್ಲಿ ಹೊಂಟೀನಿ ಏನು ಯಾಕಂತೇಳಿ ಮುಂದಿನ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಯಾರೆಲ್ಲ ವೀಡಿಯೋ ನೋಡ್ರಿ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ. ದೇವ್ರು ನಮ್ಗೆ ನಿಮ್ಗೆ ಎಲ್ಲರಿಗೆ ಅಯ್ಯಪ್ಪ ಸ್ವಾಮಿ ಒಳ್ಳೇದು ಮಾಡಲಿ ಅನ್ಕೋತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಎಲ್ಲ ಯಾರ್ಯಾರೆಲ್ಲ ಇಷ್ಟ ಆಗಿದೆ ಎಲ್ಲರೂ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ಬ್ಲಾಗ್ಗಳಿಗೆ ಸಿಗಮ್ರಿ ಫ್ರೆಂಡ್ಸ. ಬಾಯ್ ಫ್ರೆಂಡ್ಸ. ಹೊಂಟೀನಿ ರೀ ಎಲ್ಲಿಗಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮುಂದಿನ ಬ್ಲಾಗ್ ಒಳಗೆ.